ಮುಂದುವರಿಸಬೇಕಾ ಅಥವಾ ರದ್ದು ಮಾಡಬೇಕಾ? ಇದರ ಬಗ್ಗೆ ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆ ಸರ್ಕಾರದ ತೀರ್ಮಾನ ಏನು ಅನ್ನೋ ಕುತೂಹಲ ಶುರುವಾಗಿದೆ. ಹಾಗಾಗಿ ನಾಳಿನ ಹೈ ವೋಲ್ಟೇಜ್ ಮೀಟಿಂಗ್ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಸಿಎಂ ಬೊಮ್ಮಾಯಿ? ವೀಕೆಂಡ್ ಕರ್ಫ್ಯೂ ರದ್ದು ಮಾಡಬೇಕಾ ಅಥವಾ ಮುಂದುವರಿಸಬೇಕಾ? ಸಿಎಂ ಬೊಮ್ಮಾಯಿ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ? ತೀವ್ರ ಕುತೂಹಲ ಕೆರಳಿಸಿದ ನಾಳಿನ ಹೈ ವೋಲ್ಟೇಜ್ ಮೀಟಿಂಗ್. ವೀಕೆಂಡ್ ಕರ್ಫ್ಯೂ ತೆಗಿರಿ ಅಂತಿದ್ದಾರೆ ಬಿಜೆಪಿ ಸಚಿವರು, ಸಂಸದರು. ಇನ್ನೊಂದು ಕಡೆ ಉದ್ಯಮಿಗಳು, ಕಾರ್ಮಿಕರು, ಜನಸಾಮಾನ್ಯರು ವೀಕೆಂಡ್ ಕರ್ಫ್ಯೂ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒತ್ತಡಕ್ಕೆ ಮಣಿಬೇಕೋ ಅಥವಾ ತಜ್ಞರ ಸಲಹೆಯನ್ನ ಪಾಲಿಸಬೇಕು? ಅಡಕತ್ತರಿಯಲ್ಲಿ ಸಿಲುಕಿದ ಸಿಎಂ ಬೊಮ್ಮಾಯಿ. ತಜ್ಞರ ಸಲಹೆಯಂತೆಯೇ ನಿರ್ಧಾರ ಅಂತಿದೆ ಸರ್ಕಾರ. ನಾಳೆ ಯಾವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಈಗ ಶುರುವಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಯಾವ ಸಲಹೆಯನ್ನ ಸರ್ಕಾರಕ್ಕೆ ನೀಡಲಿದ್ದಾರೆ? ಸದ್ಯಕ್ಕೆ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಇನ್ನೂ ಒಂದು ವಾರ ಕಾದು ನೋಡೋಣ ಅಂತ ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ. ಹಾಗಾಗಿ ವೀಕೆಂಡ್ ಕರ್ಫ್ಯೂ ಬೇಕು ಅಂತಿದ್ದಾರೆ ಬಹುತೇಕ ತಜ್ಞರು. ಆದರೆ ಮತ್ತೊಂದು ಕಡೆ ವೀಕೆಂಡ್ ಕರ್ಫ್ಯೂ ತೆಗೀರಿ ಅಂತ ಬಿಜೆಪಿ ಸಚಿವರು, ಸಂಸದರೇ ಹೇಳ್ತಿದ್ದಾರೆ. ಉದ್ಯಮಿಗಳು, ಕಾರ್ಮಿಕರು, ಜನಸಾಮಾನ್ಯರು ಸಹ ವೀಕೆಂಡ್ ಕರ್ಫ್ಯೂ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ವಿರೋಧವನ್ನ ಕಂಡು ವೀಕೆಂಡ್ ಕರ್ಫ್ಯೂವನ್ನ ಸರ್ಕಾರ ರದ್ದು ಮಾಡುತ್ತಾ ಅಥವಾ ತಜ್ಞರು ಕೊಡ್ತಾ ಇರುವಂತಹ ಸಲಹೆ ಮೇರೆಗೆ ವೀಕೆಂಡ್ ಕರ್ಫ್ಯೂವನ್ನ ಮುಂದುವರಿಸುತ್ತಾ? ಏನ್ ನಿರ್ಧಾರವನ್ನ ಸಿಎಂ ಬೊಮ್ಮಾಯಿ ಕೈಗೊಳ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನಾಳಿನ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಸರ್ಕಾರದ ತೀರ್ಮಾನ ಏನಾಗಿರುತ್ತೆ? ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಸರ್ಕಾರಕ್ಕೆ ಏನೆಲ್ಲ ಸಲಹೆಯನ್ನ ನೀಡಲಿದ್ದಾರೆ? ಒಂದು, ಒತ್ತಡಕ್ಕೆ ಮಣಿಬೇಕಾ ಅಥವಾ ತಜ್ಞರ ಸಲಹೆಯನ್ನ ಪಾಲಿಸಬೇಕಾ ಅನ್ನೋ ಗೊಂದಲದಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ಸಿಎಂ ಬೊಮ್ಮಾಯಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಶುರುವಾಗಿದೆ. ನಾಳೆ ನಡೆಯುವಂತಹ ಮೀಟಿಂಗ್ನಲ್ಲಿ ವೀಕೆಂಡ್ ಕರ್ಫ್ಯೂ ಬಗ್ಗೆ ಅಂತಿಮ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ರದ್ದಾಗೋದು ಖಚಿತನಾ? ನಾಳಿನ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನಾಗುತ್ತೆ ತೀರ್ಮಾನ? ಸರ್ಕಾರಕ್ಕೆ ತಲೆನೋವಾಗಿದೆ ನಿರ್ಬಂಧಗಳ ಸಡಿಲಿಕೆ. ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ನಿರ್ಬಂಧಗಳನ್ನ ಸಡಿಲಿಸೋ ಹಾಗಿಲ್ಲ. ಆದರೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆ ಸರ್ಕಾರಕ್ಕೆ ನಿರ್ಬಂಧಗಳ ಸಡಿಲಿಕೆ ಅನ್ನೋದು ಈಗ ಬಹಳ ದೊಡ್ಡ ತಲೆನೋವಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಿಂದಲೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನೊಂದು ವಾರ ಕಾದು ನೋಡಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ವೀಕೆಂಡ್ ಕರ್ಫ್ಯೂ ತೆರವು ಮಾಡಿದ್ರೆ ಸೋಂಕು ಹೆಚ್ಚಾಗುವಂತಹ ಆತಂಕ ಇದೆ. ಮಕ್ಕಳಲ್ಲಿ ಸೋಂಕು ಹೆಚ್ಚಿ ಪರಿಸ್ಥಿತಿ ಕೈ ಮೀರಿದ್ರೆ ಕಷ್ಟವಾಗಬಹುದು. ಮತ್ತೆ ಕರ್ಫ್ಯೂ ಹೇರೋ ಬದಲು ಕಾದು ನೋಡಬೇಕು ಅನ್ನೋ ಸಲಹೆಯನ್ನ ಕೊಡಲಾಗಿದೆ. ಸೋಂಕು ಹೆಚ್ಚಿದ್ರೂ ಆಸ್ಪತ್ರೆಗೆ ದಾಖಲಾಗೋರ ಸಂಖ್ಯೆ ಈಗ ಕಡಿಮೆ ಇದೆ. ಶನಿವಾರ ಭಾನುವಾರವೂ 50-50 ನಿಯಮ ಜಾರಿಗೊಳಿಸಬಹುದು ಸರ್ಕಾರ. ನೈಟ್ ಕರ್ಫ್ಯೂ ಅವಧಿಯನ್ನ ರಾತ್ರಿ 11ರಿಂದ ಬೆಳಿಗ್ಗೆ 5ರವರೆಗೆ ಜಾರಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಎಲ್ಲ ಆಯಾಮಗಳಿಂದಲೂ ಚರ್ಚಿಸಿ ನಾಳೆ ಅಂತಿಮ ನಿರ್ಧಾರವನ್ನ ಸರ್ಕಾರ ಘೋಷಣೆ ಮಾಡಲಿದೆ. ವೀಕೆಂಡ್ ಕರ್ಫ್ಯೂ ತೆರವು ಮಾಡಿದ್ರೆ ಈಗ ಸೋಂಕು ಹೆಚ್ಚಾಗುವಂತಹ ಭೀತಿ ಇದೆ. ಮಕ್ಕಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ವೀಕೆಂಡ್ ಕರ್ಫ್ಯೂ ತೆರವು ಮಾಡಿದ್ರೆ ಇನ್ನಷ್ಟು ಹೆಚ್ಚಾಗತ್ತೆ ಸೋಂಕು. ಪರಿಸ್ಥಿತಿ ಕೈ ಮೀರಿದ್ರೆ ಆಗ ಪರಿಸ್ಥಿತಿಯನ್ನ ನಿಭಾಯಿಸೋದು ಬಹಳ ಕಷ್ಟವಾಗತ್ತೆ. ಮತ್ತೆ ಕರ್ಫ್ಯೂ ಹೇರೋ ಬದಲು ಕಾದು ನೋಡಬೇಕು ಅನ್ನುವಂತಹ ಸಲಹೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಸರ್ಕಾರ ಈಗ ಸಾಕಷ್ಟು ಗೊಂದಲದಲ್ಲಿದೆ. ವೀಕೆಂಡ್ ಕರ್ಫ್ಯೂವನ್ನ ರದ್ದು ಮಾಡಬೇಕಾ ಅಥವಾ ಮುಂದುವರಿಸಬೇಕಾ? ತಜ್ಞರ ಸಲಹೆಯನ್ನ ಕೇಳಬೇಕಾ ಅಥವಾ ಈಗ ವ್ಯಕ್ತವಾಗ್ತಾ ಇರುವಂತಹ ವಿರೋಧಕ್ಕೆ ಮಣಿದು ವೀಕೆಂಡ್ ಕರ್ಫ್ಯೂ ಬಗ್ಗೆ ನಿರ್ಧಾರ ತಗೋಬೇಕಾ? ಇದು ಸರ್ಕಾರಕ್ಕಿರುವಂತಹ ಗೊಂದಲ. ನಾಳಿನ ಸಭೆಯಲ್ಲಿ ಏನಾಗ್ಬೋದು? ಶ್ವೇತಾ, ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಅಟ್ ಪ್ರೆಸೆಂಟ್ ಈಗ ಗೊಂದಲದಲ್ಲಿದೆ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಆಡಳಿತಾರೂಢ ಪಕ್ಷ BJP ಪಕ್ಷದ ಕೆಲ ಶಾಸಕರುಗಳು, ಸಚಿವರು, ಸಂಸದರೇ ಸರ್ಕಾರ ಹೊರಡಿಸಿರುವಂಥ ಮಾರ್ಗಸೂಚಿಗೆ ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಜನಸಾಮಾನ್ಯರು ಪಾಲನೆ ಮಾಡಬೇಕು ಅಂತ ಸರ್ಕಾರ ಆದೇಶವನ್ನು ಕೊಡ್ತಾ ಇದ್ದಾರೆ. ಆದರೆ ಆಡಳಿತಾರೂಢ ಇರುವಂಥ BJP ಪಕ್ಷದ ಶಾಸಕರುಗಳು, ಸಂಸದರು ಮತ್ತು ಸಂಪುಟದಲ್ಲಿರುವಂಥ ಸಚಿವರುಗಳೇ ಈ ಮಾರ್ಗಸೂಚಿಗೆ ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.
ಇನ್ನೊಂದು ಕಡೆ ಜನಸಾಮಾನ್ಯರು ಕೂಡ ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ತೊಂದರೆ ಆಗ್ತಾ ಇದೆ, ನೀವು ಏಕಾಏಕಿ ಈ ರೀತಿ ವೀಕೆಂಡ್ ಕರ್ಫ್ಯೂ ಪ್ರತಿ ವಾರ ಮಾಡ್ತಾ ಹೋದರೆ ಹೇಗೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ತಜ್ಞರು ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಈ ಮಾರ್ಗಸೂಚಿಯನ್ನು ಹೊರಡಿಸಿತು, ಅಂದರೆ ನೈಟ್ ಕರ್ಫ್ಯೂ ಇರ್ಬೋದು, ವೀಕೆಂಡ್ ಕರ್ಫ್ಯೂ. ಆದರೆ ಇದೀಗ ಏನು ಮಾಡಬೇಕು? ಒಂದು ಕಡೆ ಬಹಿರಂಗವಾಗಿ ಸ್ವಪಕ್ಷದವರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಜನಸಾಮಾನ್ಯರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ತಜ್ಞರು ಮಾತ್ರ ನೀವು ವೀಕೆಂಡ್ ಕರ್ಫ್ಯೂ ರೀತಿಯಾದಂಥ ಜಾರಿ ಮಾಡಲೇಬೇಕು, ಸೋಂಕಿನ ಪ್ರಮಾಣ ಇನ್ನೂ ಕೂಡ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ತಜ್ಞರು ಹೇಳ್ತಾ ಇದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋ ಒಂದು ಗೊಂದಲ ಸದ್ಯ ರಾಜ್ಯ ಸರ್ಕಾರಕ್ಕಿದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಇದೇ ತಜ್ಞರು, ಹಿರಿಯ ಅಧಿಕಾರಿಗಳು, ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದರು. ಆ ಸಭೆಯಲ್ಲಿ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ವಿಫಲವಾಯಿತು. ಇನ್ನೊಂದು ವಾರ ಕಾದು ನೋಡೋಣ ಅಂತು. ಅಂದರೆ ನಾಳೆ ಮತ್ತೊಂದು ಸುತ್ತಿನ ಸಭೆ ಇದೆ. ಸಭೆಯಲ್ಲಿ ಅಂತಿಮವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ. ಏಕೆಂದರೆ ಬಹಿರಂಗವಾಗಿ ಹೇಳಿಕೆಗಳನ್ನು ಸಚಿವರು, ಸಂಸದರು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ, ವೀಕೆಂಡ್ ಕರ್ಫ್ಯೂ ತೆಗಿಲೇಬೇಕು ನೀವು ಅಂತ. ಆದರೆ ತಜ್ಞರ ಅಭಿಪ್ರಾಯ ಏನು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಏಕೆಂದರೆ ಅವರಲ್ಲೂ ಕೂಡ ಕೆಲವರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಪಾಸಿಟಿವಿಟಿ ರೇಟ್ ಹೆಚ್ಚಾದರೂ ಕೂಡ ಹಾಸ್ಪಿಟಲೈಸ್ಡ್ ಆಗ್ತಾ ಇರುವಂಥ ಸಂಖ್ಯೆ ಕಡಿಮೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ತುಸು ಎಚ್ಚರಿಕೆಯಿಂದ ನಡ್ಕೊಳ್ಬೋದು, ಅಂದರೆ ಜನಜೀವನ ಎಂದಿನಂತೆ ಸಾಗಲಿಕ್ಕೆ ಅನುವು ಮಾಡಿಕೊಡ್ಬೋದು. ಆದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೆಲ ತಜ್ಞರ ವಾದ ಆಗಿದೆ. ಆದರೆ ಕೆಲ ತಜ್ಞರು ಕೂಡ ಇನ್ನೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಿರುವಂಥ ಸೋಂಕಿನ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ಹೀಗೆ ಎಲ್ಲದನ್ನು ಕೂಡ ಸಡಿಲಿಕೆ ಮಾಡೋದು ಈಗಲೇ ಬೇಡ, ಇನ್ನೊಂದು ವಾರ ಕಾದು ನೋಡೋಣ ಒಂದು ಅಭಿಪ್ರಾಯ ಅವರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಗೊಂದಲದಲ್ಲಿದೆ, ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅಂತ. ಅದಕ್ಕಾಗಿ ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಇವತ್ತು ಸಂಜೆ ತಜ್ಞರೇ ಸೇರಿಕೊಂಡು ಒಂದು ಸಭೆಯನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಸಭೆಯಲ್ಲಿ ಅವರಿಂದ ಅವರು ಚರ್ಚೆಯನ್ನು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಯನ್ನು ಕೂಡ ಮಾಡಲಿದ್ದಾರೆ ನಾಳೆ ಸಭೆಯಲ್ಲಿ. ಇವತ್ತು ಸಂಜೆ ಆ ತಜ್ಞರೆಲ್ಲರೂ ಸೇರಿ ಹೇಗಿದೆ ಪರಿಸ್ಥಿತಿ, ಕೋವಿಡ್ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಒಂದು ರಿಪೋರ್ಟ್ ರೆಡಿ ಮಾಡಲಿಕ್ಕೆ ಇವತ್ತು ಸಂಜೆ ತಜ್ಞರು ಕೂಡ ಸಭೆಯನ್ನು ಸೇರ್ತಿದ್ದಾರೆ. ಸಭೆಯನ್ನು ಸೇರಿ ಒಂದು ನಿರ್ಣಯಕ್ಕೆ ಅವರು ತಜ್ಞರು ಬರ್ತಾರೆ. ನಾಳೆ ನಡೆಯುವಂಥ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ತಜ್ಞರು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಈಗಿನ ಪರಿಸ್ಥಿತಿ ಮತ್ತು ಪ್ರಿಡಿಕ್ಷನ್ ಮುಂದಿನ ಫೆಬ್ರವರಿಯಲ್ಲೂ ಕೂಡ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಂಡ್ರೆ ಒಳಿತು ಅನ್ನೋ ಅಭಿಪ್ರಾಯವನ್ನು ನಾಳೆ ನಡೆಯುವಂಥ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಏಕೆಂತಂದರೆ ಫೆಬ್ರವರಿಯಲ್ಲೂ ಕೂಡ ಪೀಕಿಗೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಪೀಕಿಗೆ ಹೋಗಿದೆ, ಬಟ್ ಹಾಸ್ಪಿಟಲೈಸ್ಡ್ ಆಗ್ತಾ ಇರೋವಂಥದ್ದು ಕಡಿಮೆ ಇರೋದ್ರಿಂದ ಒಂದು ಸಮಾಧಾನದ ಸಂಗತಿ. ಆದರೆ ಮುಂದಿನ ತಿಂಗಳು ಕೂಡ ಇದೇ ರೀತಿ ಇದ್ದರೆ ತೊಂದರೆ ಇಲ್ಲ. ಒಂದು ವೇಳೆ ಸೋಂಕಿನ ಪ್ರಮಾಣ ಹೆಚ್ಚಾಗಿ ಹಾಸ್ಪಿಟಲೈಸ್ಡ್ ಕೂಡ ಹೆಚ್ಚಾದರೆ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ರಾಜ್ಯ ಸರ್ಕಾರ ಇಡಬೇಕಾಗತ್ತೆ. ಹೀಗಾಗಿ ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆದಿರುವಂಥದ್ದು. ಸಭೆಯಲ್ಲಿ ತಜ್ಞರು ಮತ್ತು ಹಿರಿಯ ಸಚಿವರು, ಅಧಿಕಾರಿಗಳು ಯಾವ ಸಲಹೆಯನ್ನು ಕೊಡ್ತಾರೆ ಆ ಸಲಹೆಯನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಲಿರುತ್ತೆ. ಓಕೆ ಶರತ್, ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಏನಿದೆ ಅದನ್ನ ಸರ್ಕಾರ ಪಾಲಿಸುತ್ತೆ ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ. ಮತ್ತೊಂದು ಕಡೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರೋದ್ರಿಂದ ಎಲ್ಲ ವಿರೋಧವನ್ನ ಬದಿಗಿಟ್ಟು ತಜ್ಞರು ಏನಂತ ಸಲಹೆ ಕೊಡ್ತಾರೋ ಅದನ್ನೇ ನಿಭಾಯಿಸುತ್ತಾ ಹಾಗಾದ್ರೆ ಸರ್ಕಾರ? ಆ ಸಾಧ್ಯತೆಯೇ ಹೆಚ್ಚಾಗಿದೆಯಾ? ಖಂಡಿತ. ಯಾಕೆಂದರೆ ಏನೇ ಒಂದು ನಿಯಮವನ್ನು ಜಾರಿ ಮಾಡಿದ್ರೆ ಅದರಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಬರುವಂಥದ್ದು ಸಹಜ. ಸೊ ಈ ನಿಟ್ಟಿನಲ್ಲಿ ಕೂಡ ಹಾಸ್ಪಿಟಲೈಸ್ಡ್ ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಯಾತಕ್ಕಾಗಿ ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂವನ್ನು ಹಾಕಿದ್ದೀರಾ? ಏಕೆಂದರೆ ಸೋಂಕಿನ ಪ್ರಮಾಣ ಬರ್ತಾ ಇದೆ ನಿಜ, ಆದರೆ ಹಾಸ್ಪಿಟಲೈಸ್ಡ್ ಕಡಿಮೆ ಇದೆ. ಸೊ ಜನಜೀವನ ಎಂದಿನಂತೆ ಸಾಗಲಿಕ್ಕೆ ಅನುವು ಮಾಡಿಕೊಡಿ ಅನ್ನೋದು ಸಾರ್ವಜನಿಕರು ಮತ್ತು ಕೆಲ ಜನಪ್ರತಿನಿಧಿಗಳ ಬಹಿರಂಗ ಹೇಳಿಕೆಗಳಿವು. ಆದರೆ ರಾಜ್ಯ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ. ಈ ಹಿಂದೆನೂ ಕೂಡ ನಾವು 1ನೇ ಅಲೆ 2ನೇ ಅಲೆಯಲ್ಲಿ ಅನುಭವಿಸಿದಷ್ಟು ಸಮಸ್ಯೆ ಈ ಬಾರಿ ಆಗಿಲ್ಲ. ನಮಗೆ ಸೋಂಕಿನ ಪ್ರಮಾಣ ಬರ್ತಾ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಹೇಗೆ ಬರುತ್ತೆ ಗೊತ್ತಿಲ್ಲ. ಈಗಾಗಲೇ ಮಕ್ಕಳಿಗೆ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಈ ಸೀಸನ್ ಕೂಡ ಆಗಿದೆ, ಎಲ್ಲರಲ್ಲೂ ಕೂಡ ಶೀತ, ಕೆಮ್ಮು, ಜ್ವರ ಈ ಥರದ್ದೆಲ್ಲವೂ ಕಾಣಿಸ್ಕೊತಾ ಇದೆ. ಮುಂದಿನ ದಿನಗಳಲ್ಲಿ ಇದೇನಾದರೂ ಬೇರೆ ರೀತಿ ಸ್ವರೂಪ ಪಡ್ಕೊಂಡ್ರೆ ಹೇಗೆ? ಮತ್ತು ಏಕಾಏಕಿ ನಾವು ಆವಾಗ ನಿರ್ಬಂಧಿಸ್ಲಿಕ್ಕೆ ಹೋದರೆ ಸೋಂಕಿನ ಪ್ರಮಾಣ ಇನ್ನೂ ಕೂಡ ಡಬಲ್ ಆಗಿರುತ್ತೆ. ಸೊ ಆದಷ್ಟು ನಾವು ಒಂದಿಷ್ಟು
ಸಾಕಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತೆ. ತಜ್ಞರು ಹೇಗೆ ಹೇಳ್ತಾರೆ, ಏಕೆಂದರೆ ಈ ಹಿಂದೆ ಎಲ್ಲವೂ ಕೂಡ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂಥ ವರದಿಯ ಪ್ರಕಾರನೇ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಹಾಗಾಗಿ ನಾಳೆ ನಡೆಯುವಂಥ ಸಭೆಯಲ್ಲಿ ತಜ್ಞರು ಯಾವ ರೀತಿಯನ್ನು ಕೊಡ್ತಾರೆ, ಅಟ್ಲೀಸ್ಟ್ ಪೂರ್ತಿ ಪಾಲಿಸದೇ ಇದ್ದರೂ ಕೂಡ ಅದರ ಅರ್ಧದಷ್ಟಾದರೂ ರಾಜ್ಯ ಸರ್ಕಾರ ಪಾಲನೆ ಮಾಡಲೇಬೇಕಾಗುತ್ತೆ. ಯಾರೋ ವಿರೋಧ ಮಾಡ್ತಾರೆ, ಮತ್ತೊಂದು ಆಗುತ್ತೆ ಅನ್ನೋ ತಕ್ಷಣ ಏಕಾಏಕಿ ತೆಗಿಯೋಕ್ಕೂ ಆಗಲ್ಲ, ಏಕಾಏಕಿ ಹಾಕೋಕ್ಕೂ ಆಗಲ್ಲ. ತಜ್ಞರು ಏನು ಸಲಹೆಯನ್ನು ಕೊಡ್ತಾರೆ, ಸಚಿವರು ಏನು ಸಲಹೆಯನ್ನು ಕೊಡ್ತಾರೆ, ಅದನ್ನು ನಿಧಾನವಾಗಿ ಆಲಿಸಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಏಕಾಏಕಿ ತೆಗೆದ್ವಿ ಅಂದರೆ ಮುಂದಿನ ದಿನಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿ ಹಾಸ್ಪಿಟಲೈಸ್ಡ್ ರೀತಿ ಏನಾದರೂ ಆದರೆ ಆವಾಗ ನೀವು ವಿಫಲ ಆಯ್ತು ರಾಜ್ಯ ಸರ್ಕಾರ ಅನ್ನೋದು ಕೂಡ ಅವ್ರ ಮೇಲೆ ಬರುತ್ತೆ, ರಾಜ್ಯ ಸರ್ಕಾರದ ಮೇಲೆ. ನೀವೇನು ಕ್ರಮ ಕೈಗೊಳ್ಳಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಿಧಾನವಾಗಿ ಹಂತವಾಗಿ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡೋದ್ರ ಬಗ್ಗೆ ಕೂಡ ಚಿಂತನೆ ಇದೆ. ಈಗಾಗಲೇ ಹೋಟೆಲ್ ಮಾಲೀಕರು ಕೂಡ ಕೇಳ್ತಾ ಇರೋಂಥದ್ದು ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ನಮಗೆ 50-50 ಮಾದರಿಯಲ್ಲಿ ನಮಗೆ ಅನುವು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ನಾಳೆ ತಜ್ಞರು ಮತ್ತು ಸಚಿವರು ಏನು ಸಲಹೆಯನ್ನು ಕೊಡ್ತಾರೆ ಅದ್ರ ಮೇಲೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಅಟ್ಲೀಸ್ಟ್ ಪೂರ್ತಿ ಸಡಿಲಿಕೆ ಮಾಡದೇ ಇದ್ರೂ ಕೂಡ ಹಂತವಾಗಿ ಅಟ್ಲೀಸ್ಟ್ 50-50 ಮಾದರಿಯಲ್ಲಿ ಒಂದಿಷ್ಟು ಸಡಿಲಿಕೆ ಮಾಡೋ ಚಿಂತನೆ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು. ಶ್ವೇತಾ, ಓಕೆ, ಸ್ವಪಕ್ಷೀಯರಿಂದಲೇ ವ್ಯಕ್ತವಾಗ್ತಾ ಇರುವಂತಹ ವಿರೋಧ ಏನಿದೆ ಇದು ನಿಜಕ್ಕೂ ಸರ್ಕಾರದ ತಲೆನೋವಿಗೆ ಕಾರಣ ಆಗಿರೋದು. ಹಾಗಾಗಿ ವೀಕೆಂಡ್ ಕರ್ಫ್ಯೂನ ಬದಿಗಿಟ್ಟು ಅದಕ್ಕೆ ಪರ್ಯಾಯವಾದಂತಹ ರೂಲ್ಸ್ ಅನ್ನ ಜಾರಿಗೆ ತರೋದ್ರ ಬಗ್ಗೆಯೂ ಕೂಡ ಸರ್ಕಾರ ಚಿಂತನೆ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ನಾಳೆ. ಹಾಗಾದ್ರೆ ಆ ರೀತಿಯಾದಂತಹ ಯೋಚನೆಯಲ್ಲಿ ಇದೆಯಾ ಸರ್ಕಾರ? ಶ್ವೇತಾ, ಖಂಡಿತವಾಗಿ ಕೂಡ ಇದು ಗೊಂದಲದ ನಡುವೆ ಇದು ದೊಡ್ಡ ಮುಜುಗರ ರಾಜ್ಯ ಸರ್ಕಾರಕ್ಕೆ. ಅದರಲ್ಲೂ ಕೂಡ ಆಡಳಿತಾರೂಢ BJP ಪಕ್ಷದ ಕೆಲ ಶಾಸಕರುಗಳು, ಸಂಸದರು ಮತ್ತು ಸಂಪುಟದಲ್ಲಿರುವಂಥ ಸಚಿವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವೀಕೆಂಡ್ ಕರ್ಫ್ಯೂ ಯಾತಕ್ಕಾಗಿ ಮಾಡ್ತಾ ಇದ್ದೀರಾ, ಎಲ್ಲರೂ ಜನಜೀವನ ಎಂದಿನಂತೆ ಸಾಗಲಿಕ್ಕೆ ಅನುವು ಮಾಡಿಕೊಡಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಸೊ ಮಾರ್ಗಸೂಚಿ ಹೊರಡಿಸಿದಂಥ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗ್ತಾ ಇದೆ ಸ್ವಪಕ್ಷಗಳಿಂದ ಈ ರೀತಿಯಾದಂಥ ಬಹಿರಂಗ ಹೇಳಿಕೆಯನ್ನು. ಸೊ ಏಕಾಏಕಿ ಒತ್ತಡಕ್ಕೆ ಮಣಿಯೋಕ್ಕೂ ಕೂಡ ಆಗ್ತಾ ಇಲ್ಲ. ಏಕೆಂದರೆ ಸೋಂಕಿನ ಪ್ರಮಾಣ ಅಷ್ಟು ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸರ್ಕಾರಕ್ಕೆ ಬಹಳಷ್ಟು ಆತಂಕ ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗಳು ಕೂಡ ಸೇರುವಂಥ ಪ್ರಕರಣಗಳೇನಾದರೂ ಬಂದರೆ ಏನು ಮಾಡೋದು. ಸೊ ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಇವರು ಒತ್ತಡ ಹಾಕಿದರೂ ಸಹ ಒಂದಿಷ್ಟು ಬಿಗಿ ಕ್ರಮಗಳನ್ನಾದರೂ ತೆಗೆದುಕೊಳ್ಳಲೇಬೇಕಾಗಿದೆ. ಏಕಾಏಕಿ ಸಡಿಲಿಕೆಯನ್ನು ಮಾಡಿ ಮತ್ತೆ ಮುಜುಗರಕ್ಕೀಡಾಗುವಂಥದ್ದು ಬೇಡ. ಈ ನಿಟ್ಟಿನಲ್ಲಿ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳೋದಾದರೆ ಹೇಗೆ, ನಾನು ಆಗಲೇ ಹೇಳ್ತಾ ಇದ್ದೆ, ಅಟ್ಲೀಸ್ಟ್ ಪೂರ್ತಿ ಸಡಿಲಿಕೆ ಮಾಡದೇ ಇದ್ದರೂ ಕೂಡ 50-50 ಮಾದರಿಯಲ್ಲಾದರೂ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕಾಗಿ ರಿಪೋರ್ಟ್ ಕೂಡ ತರಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಈ ಮಾರ್ಗಸೂಚಿ ಹೊರಡಿಸಿ 2 ವಾರ ಆಗ್ತಾ ಬಂತು. ಸೊ ಈ 2 ವಾರದಲ್ಲಿ ವೀಕೆಂಡ್ ಕರ್ಫ್ಯೂ ದಿವಸ ಏನು ಅಂಕಿಅಂಶ ಇದೆ, ಕೋವಿಡ್ ಪರಿಸ್ಥಿತಿ, ಆ 2 ದಿವಸ ಶನಿವಾರ ಭಾನುವಾರದ ರಿಪೋರ್ಟ್ನ ಕೂಡ ನಾಳೆ ಸಭೆಯಲ್ಲಿ ತರಿಸ್ಕೊಳ್ತಾ ಇದ್ದಾರೆ. ಆ ರಿಪೋರ್ಟ್ನ ಅನ್ವಯ ಅದಾದಮೇಲೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಈಗ ತಮಿಳುನಾಡಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಭಾನುವಾರ ಮಾತ್ರ ಅಂದರೆ ವೀಕೆಂಡ್ ಕರ್ಫ್ಯೂ ಮಾಡಿರೋದು. ನಮ್ಮಲ್ಲಿ ಶನಿವಾರ ಭಾನುವಾರ ಇದೆ. ಅದನ್ನು ಒಂದು ದಿವಸಕ್ಕೆ ಏನಾದರೂ ಸಡಿಲಿಕೆ ಮಾಡ್ತಾರ, ಆ ಥರ ಮಾದರಿ ದೆಹಲಿಯಲ್ಲಿ 2 ದಿವಸನೂ ಕೂಡ ಇದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದನ್ನು, ಮತ್ತು ವೀಕೆಂಡ್ ಕರ್ಫ್ಯೂ ದಿವಸ ಸೋಂಕಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಅಥವಾ ಇಳಿಕೆ ಆಗಿದೆ. ಸೊ ಇದನ್ನೆಲ್ಲವೂ ಕೂಡ ಡಾಟಾವನ್ನು ಇಟ್ಕೊಂಡು ಅಟ್ಲೀಸ್ಟ್ ತಜ್ಞರು ಏನು ಸಲಹೆಯನ್ನು ಕೊಡ್ತಾರೆ ಅದನ್ನೆಲ್ಲವನ್ನೂ ಕೂಡ ಇಟ್ಕೊಂಡು ಪರಿಶೀಲನೆ ಮಾಡಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಯಾರೋ ಸ್ವಪಕ್ಷದವರಾಗಲಿ ವಿರೋಧ ಪಕ್ಷದಾಗಲಿ ಜನಸಾಮಾನ್ಯರಾಗಲಿ ಯಾರೇ ಒತ್ತಡ ಹಾಕಿದ್ರು ಕೂಡ ಅದನ್ನು ಪರಾಮರ್ಶಬೇಕು. ಆ ಪರಾಮರ್ಶನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾಳೆ ಸಭೆಯಲ್ಲಿ ಎಲ್ಲವೂ ಕೂಡ ಇದು ಅಂತಿಮವಾಗುವಂಥ ಸಾಧ್ಯತೆ ಇದೆ. ಏಕಾಏಕಿ ಸಡಿಲಿಕೆಯನ್ನು ಮಾಡದೇ ಇದ್ರು ಕೂಡ ಹಂತವಾಗಿ ಅಟ್ಲೀಸ್ಟ್ 50-50 ರೂಲ್ಸ್ ಮಾದರಿಯಲ್ಲಾದರೂ ಸಡಿಲಿಕೆ ಮಾಡುವಂಥ ಚಿಂತನೆ ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.